ಮೂರ್ತಿ ಅವರೇ, ಶೂಟಿಂಗ್ ಮನೆ ಬೇಕಿದ್ರೆ ಕೇಳಿ, ಕೊಡ್ತಾರೆ. ಅದು ಬಿಟ್ಟು ಐಸಿಡಕ್ಕೆ ಹೋಗ್ಬೇಡಿ. ಅಯ್ಯೋ, ಅದಕ್ಕೇನು? ಪ್ರಾಜೆಕ್ಟ್ಗೆ ಯೂಸ್ ಆಗುತ್ತೆ ಅಂದರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ನಾನೇ ಪ್ರೊಡ್ಯೂಸ್ ಮಾಡೋಣ ಅಂತಿದ್ದೆ. ಆದರೆ ಕಾರ್ತಿ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಪ್ರಯತ್ನ ಪಟ್ಟು ಇವತ್ತು ಸಕ್ಸಸ್ ಆಗಿದ್ದಾನೆ. ಹೌದು, ಸಿನಿಮಾ ಹೆಸರೇನು ಇಡಬೇಕು ಅಂದ್ಕೊಂಡಿದ್ದೀರಾ? ನಾಳೆ ಆಗಿದ್ರು ಪೂಜೆ ಇಟ್ಕೊಂಡಿದ್ದೀವಿ. ಅಮ್ಮವ್ರ ಕೈಯಿಂದಲೇ ಟೈಟ್ಲ್ ಅನೌನ್ಸ್ ಮಾಡ್ಸೋಣ. ಇವ್ನು ನಾಳೆ ಏನು ಮಾಡ್ಬೇಕು ಅನ್ಕೊಂಡಿದ್ದಾನೆ? ಕಾರ್ತಿ, ನಾಳೆ ಪೂಜೆಗೆ ಕ್ಲಾಪ್ ಬೋರ್ಡ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ಸರ್. ಸರ್ ಅದೆಲ್ಲ ಓಕೆ, ರೆಡಿ ಮಾಡ್ಕೋತೀನಿ. ಆದರೆ ಪೂಜೆಯಲ್ಲಿ ದೀಪ ಹಚ್ಚೋದು ಯಾರು ಅಂತಾನೆ ಹೇಳಿಲ್ವಲ್ಲ? ಇನ್ಯಾರು? ಮುತ್ತು ಸರ್ ವೈಫ್ ಇದ್ದಾರಲ್ಲ, ಮಾಯಾ ಅವರು. ತುಂಬ ಸಂತೋಷ ಸರ್. ಆದರೆ ಮಾಯಾ ನನ್ನ ವೈಫ್ ಅಲ್ಲ, ನನ್ನ ಫಿಯಾನ್ಸೆ. ಓಹ್, ಐ ಆಮ್ ಸಾರಿ, ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ಮುಂದೆ ಹೇಗಿದ್ರು ಗಂಡ ಹೆಂಡತಿ ಆಗೋರೆ, ಏನು ತಪ್ಪಿಲ್ಲ ಬಿಡಿ. ಸರಿ ಮುತ್ತು ಸರ್, ನಾನು ಹೋಟೆಲ್ಗೆ ಹೋಗ್ಬೇಕಾಗಿದೆ, ಹೊರಡ್ತೀನಿ. ಒಂದು ನಿಮಿಷ ಸರ್, ಇಷ್ಟೆಲ್ಲ ಖರ್ಚು ಮಾಡಿ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ನೀವು ಹೋಟ್ಲಲ್ಲಿ ಉಳ್ಕೊಳ್ಳೋದಾ? ಸಾಧ್ಯನೇ ಇಲ್ಲ. ಅರಮನೆ ಥರ ಮನೆ ಇದೆ ಅಂದಮೇಲೆ ನೀವು ನಮ್ಮ ಮನೇಲೇ ಉಳ್ಕೋಬೇಕು. ಅಯ್ಯೋ ಬೇಡ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಏನಿಲ್ಲ, ನೀವು ಕಾರ್ತಿ ಜೊತೆ ಇಲ್ಲೇ ಉಳ್ಕೊಂಡ್ರೆ ಊಟ ತಿಂಡಿ ಮತ್ತೆ ನಿಮ್ಮ ಕೆಲಸಗಳಿಗೆ ಎಲ್ಲ ಸಹಾಯ ಆಗತ್ತೆ. ಹೈಕಮಾಂಡ್ ಇಂದನೇ ಪರ್ಮಿಷನ್ ಸಿಕ್ಕಾಯ್ತಲ್ಲ ಸರ್. ಸರ್ ಇಲ್ಲೇ ಇರಿ ಸರ್. ಕಾರ್ತಿ, ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿಕೊಡು. ರಾಜ ಸರ್, ಏನೂ ಸಂಕೋಚ ಇಲ್ಲದೆ ನಿಮ್ಮನೆ ಅನ್ಕೊಂಡು ಇಲ್ಲೇ ಇರಿ, ಸರಿನಾ? ಕಾರ್ತಿ, ಕರ್ಕೊಂಡೋಗು. ಬನ್ನಿ ಸರ್, ಬನ್ನಿ ನೀವು. ಇವತ್ತು ಫುಲ್ಲು ಸ್ಕ್ರಿಪ್ಟು ಇದೆಲ್ಲ ಸಖತ್ತಾಗಿ ಡಿಸ್ಕಸ್ ಮಾಡ್ಕೊಂಡು ಸರ್. ನಾವು ಟ್ರಿಪ್ಪಿಗೆ ಹೋಗಲ್ಲ ಅಂತ ನೀನು ಮುಂಚೆನೇ ಹೇಳಿದ್ದೆ, ಆದರೆ ನೀನು ಹೇಳ್ದಾಗೆ ನಡೀತಿದೆಯಲ್ಲ ಮಮತಾ. ಬ್ರಹ್ಮ ಬರ್ದಿರೋದಕ್ಕೆ ಅಲ್ವಾ ಹಾಗೆ ನಡೀತಾ ಇರೋದು. ಬ್ರಹ್ಮ ಬರ್ದಿರೋದೇ ನಡೆಯುತ್ತೆ ಸರಿ, ಆದರೆ ಇದೆಲ್ಲ ನಡೆಯೋದಕ್ಕೂ ಮುಂಚೆನೇ ನಿಮ್ಮಿಬ್ರು ಗೊತ್ತಾಗ್ತಿದೆಯಲ್ಲ, ಅದೇ ಆಶ್ಚರ್ಯ. ಹೆಣ್ಮಕ್ಳು ಬೇಡ್ಕೊಂಡ್ರೆ ದೇವರು ನೆರವೇರಿಸ್ತಾನೆ. ಅದಕ್ಕೆ ನಾನು ಮತ್ತೆ ಹರಿಣಿ ಟ್ರಿಪ್ ಕ್ಯಾನ್ಸಲ್ ಆಗಲಿ ಅಂತ ಬೇಡ್ಕೊಂಡಿದ್ದು. ಹರಿಣಿ ನನಗೆ ಗೊತ್ತಿಲ್ಲದೇನೆ ನನ್ನ ಹಿಂದೆನೇ ಏನೋ ಆಟ ಆಡ್ತಿದ್ದಾಳೆ. ನನಗೆ ಗೊತ್ತಾಗಬೇಕು ಅವಾಗಿರೋದು ಅವಳಿಗೆ. ಟ್ರಿಪ್ ಕ್ಯಾನ್ಸಲ್ ಆಗಿರೋದು ನೀನು ಖುಷಿ ಆಗ್ತಿದೆ ಅಂತ ನನಗೂ ಗೊತ್ತು. ನೀನು ಹೊರಗಡೆ ತೋರಿಸ್ಕೊಳ್ದಲೆ ಒಳಗಡೆನೆ ಖುಷಿ ಪಡ್ತಾ ಇದ್ಯಾ. ಆಹಾ, ಮುಕ್ತಲ್ ನಗು ನೋಡು. ಹಾಗೇನಿಲ್ಲ. ಸರ್ ಇದೆ ಸರ್, ನೀವು ಉಳ್ಕೊಳ್ಳೋ ಅಂತ ಒಂದು ರೂಮು. ನೈಸ್ ಕಾರ್ತಿಕ್, ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್ ಮಾಡೋದಕ್ಕೆ ಹೇಳಿ ಮಾಡ್ಸಾಗಿದೆ ಜಾಗ ಅಲ್ವೇನ್ರಿ? ನಿಮ್ಮ ಮನೆ ಮನಸ್ಸು ಎಲ್ಲ ಅದ್ಭುತ ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ಯಾಕೆ ಮಾಯಾ ಬೆಳಿಗ್ಗೆಯಿಂದ ಸಿಟ್ಟಲ್ಲಿದ್ಯಾ? ಟ್ರಿಪ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದೆ, ಆದರೆ ಈಗ ರಣಚಂಡಿ ಥರ ಆಡ್ತಾ ಇದೆಯಾ? ಬಂದಿದ್ದಾನಲ್ಲ ಹಾಳಾದವನು, ಅವನಿಂದಾನೇ ಇಷ್ಟೆಲ್ಲ ನಡೀತಿರೋದು. ಆ ರಾಜ ಏನೋ ಸಿನಿಮಾ ಮಾಡ್ಬೇಕಂತೆ, ಅದಕ್ಕೆ ಬಕ್ರ ಥರ ಈ ಕಾರ್ತಿಕ್ ಸಿಕ್ಕಾಕೊಂಡಿದ್ದಾನೆ. ಎಲ್ಲ ಸ್ಕೆಚ್ ಹಾಕೊಂಡೇ ಬಂದಿರೋ ಆಗಿದೆ. ಅದ್ರ ಜೊತೆಗೆ ನಿನಗಿನ್ನೂ ಕಷ್ಟ ಆಗಲಿ ಅಂತ ಮುತ್ತು ಸರ್ ಅವ್ರನ್ನ ಮನೇಲೆ ಉಳ್ಕೊಳಕ್ಕೆ ಕೇಳಿದ್ದಾರೆ. ಇನ್ನು ಮುಂದೆ ಅದೇನು ಕಾದಿದೆಯೋ ಏನೋ. ನೀನ್ ಇದೇ ರೀತಿ ಮಾತಾಡ್ತಿರೋ ಆ ಗ್ರಾಚಾರ ಎಲ್ಲ ಬಂದು ನಿನಗೆ ತಗ್ಲಾಕೊಳ್ಳೋಕೆ ಮಾಡ್ತೀನಿ. ದೂರ ಇದ್ದೆ ಅಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದ, ಈಗ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾನೆ. ಅವನ್ ಮುಂದಿನ ಗುರಿ ಏನು, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಎಲ್ಲ ನನಗೆ ಗೊತ್ತಾಗ್ಬೇಕು.
ಕಾರ್ತಿಕ್ ನಾಳೆನೇ ಪೂಜೆ ಇಟ್ಕೊಂಡಿದ್ದೀವಲ್ವಾ? ಹೌದು ಸರ್. ಅದಕ್ಕೇನೇನು ವ್ಯವಸ್ಥೆ ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಡಿ. ಓಕೆ ಸರ್. ಪೂಜೆ ಅಲ್ಲ ಸರ್, ಅದು ಹಬ್ಬ ಥರ ಸರ್. ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ತಲೆ ಕೆಡಿಸ್ಬಿಡ್ತೀನ. ಬನ್ನಿ ನೀವು. ಹಲೋ, ಹೇಳಿ ಮೇಡಮ್. ನಾನು ನಿನ್ನ ಹತ್ರ ಮಾತಾಡಬೇಕು. ಆಟಮ್ ಬಾಂಬ್ ಥರ ಸಿಡಿತಾ ಇರ್ತೀಯ ಅಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ, ನಾನೇ ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀನೇ ಫೋನ್ ಮಾಡಿಬಿಟ್ಟಿದ್ಯಾ. ನಮ್ಮಿಬ್ರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ವಾಯ್ಸೇ ಇಲ್ಲ, ಕಣ್ ಜೊತೆ ವಾಯ್ಸು ಹೊರಟೋಗಿದ್ಯಾ. ನೇರವಾಗಿ ಮಾತಾಡಬೇಕು ಅಂದೆ. ಬನ್ನಿ, ಇಲ್ಲೇ ಕ್ರಿಯೇಟಿವ್ ರೂಮ್ ಅಂದರೆ ಡೈರೆಕ್ಟರ್ ರೂಮಲ್ಲಿ ಇದ್ದೀನಿ. ನಿಧಾನವಾಗಿ ಜೋಪಾನವಾಗಿ ನಡ್ಕೊಂಬನ್ನಿ, ಸರಿನಾ? ಕೊಬ್ಬು, ಈ ಕೊಬ್ಬನ್ನ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ, ಚೆನ್ನಾಗಿ ಗೊತ್ತು. ಏಯ್, ಸ್ಟಿಕ್ ಕೊಡೆ. ಮಾಯಾ, ನಿನ್ನ ಆಟ ಮುಗೀತು. ಎಲ್ಲಿದ್ದಾನೆ ಅವನು? ಇಲ್ಲೇ ಇದ್ದಾನೆ ಮಾಯಾ. ಬರಬೇಕು ಮೇಡಮ್ ಅವರು. ಸ್ವಾಗತ ಸುಸ್ವಾಗತ. ಇದೇನಿದು? ಇಂಜಿನ್ ಜೊತೆ ಬೋಗಿ ಬಂದಾಗೆ ಬಾಲನು ಬಂದ್ಬಿಟ್ಟಿದೆ. ಅವಳಿಗೆ ನಮ್ಮಿಬ್ಬರ ವಿಷಯ ಗೊತ್ತು. ನೀನು ಬೇಡ ಅಂದರೆ ವಾಪಸ್ ಕಳಿಸ್ತೀನಿ. ನಿನ್ನ ವಿಷಯ ಜಾಸ್ತಿ ಜನಕ್ಕೆ ಗೊತ್ತಾದರೆ ನಿನಗೆ ತೊಂದರೆ. ಸರಿ ಬಿಡು, ಏನೋ ಮಾತಾಡಬೇಕು ಅಂದೆ. ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿತ್ತು ರಾಜ. ನೀನು ಹೇಳ್ದಾಗೆ ನಾನು ನಡ್ಕೋತೀನಿ, ಆದರೆ ನಮ್ಮಿಬ್ಬರ ವಿಚಾರ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ. ಹೌದು. ನೀನಿಲ್ಲಿ ಪ್ರೊಡ್ಯೂಸರ್ ಆಗಿ ಬಂದಿರೋದು ನನಗೋಸ್ಕರನೇ ಅಂತ ನನಗೆ ಗೊತ್ತು. ಆದರೆ ನೀನು ಇದೆಲ್ಲ ಯಾಕೆ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲವ್ ಜಾಸ್ತಿ ಆಗಿದೆ. ನಂದು ನಿಂದು 7 ಜನ್ಮದ ಅನುಬಂಧ ಅಂತ ಹಾಗಾಗಿ ಹೇಳ್ತಾ ಇದ್ದೆ. ನಾನು ಹೇಳ್ತಾ ಇದ್ದಿದ್ದಲ್ಲ, ನೀನೇ ಹೇಳ್ತಾ ಇದ್ದಿದ್ದು. ಸರಿ ಬಿಡು, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇದೆಯಾ? ಕಣ್ ಕಾಣದೇ ಇರೋ ನಾನು ನಾಟಕ ಮಾಡಿ ಏನು ಪ್ರಯೋಜನ ಹೇಳು? ಹಾಸ್ಪಿಟ್ಲಲ್ಲಿ ನೀನು ಏನು ಹೇಳಿದ್ದೆ ಹೇಳು? ಡಾಕ್ಯುಮೆಂಟ್ಸ್ನೆಲ್ಲ ಮುತ್ತು ಸರ್ ಕೊಡಬೇಡ, ಸ್ವಲ್ಪನೇ ನಾನು ಮುತ್ತು ಸರಿಂದ ದೂರ ಆಗ್ತೀನಿ ಅಂತ ಹೇಳಿದ್ದೆ ತಾನೆ? ಹಾಂ, ಹೇಳಿದ್ದೆ. ಮತ್ತೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಕೇರಳಕ್ಕೆ ಹೋಗ್ತಿದ್ಯಾ? ಯಾಕೆ? ಕೇರಳಕ್ಕೆ ಹೋಗಿ ನೀನು ಏನು ಮಾಡಬೇಕು ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಜ, ಇದೆಲ್ಲ ನನ್ನ ಪ್ಲ್ಯಾನ್ ಅಲ್ಲ. ನಿನ್ನನ್ನು ಯಾರೋ ತಪ್ಪಾರಿಗೆ ಎಳಿತಿದ್ದಾರೆ. ಯಾರದು? ಅಚ್ಚ ಆಸೆ ನೋಡು. ನೀನು ಕೇಳ್ದಾಗೆ ನಾನೆಲ್ಲ ಹೇಳ್ಬಿಡ್ತೀನಿ. ನೋಡು, ನಾನೊಂಥರ CCTV ಇದ್ದಾಗೆ ನೀನು ಸುತ್ತಾ ಇರ್ತೀನಿ. ಈ ಮನೇಲಿ ಏನೇ ತಪ್ಪಾದರೂ ಆ ದೇವ್ರ ಪ್ರತ್ಯಕ್ಷ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಹಾಜರಿರ್ತೀನಿ. ಎಸ್ಪೆಷಲಿ ನಿನ್ನಿಂದ ಏನಾದರೂ ತಪ್ಪು ನಡೆದ್ರೆ ನಿನ್ನ ಕತೆ ಖಲಾಸ್. ನಮ್ಮ ಅಗ್ರಿಮೆಂಟ್ ಪ್ರಕಾರ ನೀನು ನಾನು ಹೇಳ್ದಾಗ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸೊ ಬೇಡ, ಅಷ್ಟೆಲ್ಲ ಮುಂದಕ್ಕೆ ಯೋಚನೆ ಮಾಡಬೇಡ. ಅಂದರೆ ನಾನು ಹೇಳ್ದಾಗ ಕೇಳ್ತೀಯಾ? ನೀನು ತಲೆ ಆಡಿಸ್ತಿರೋದು ನೋಡಿದ್ರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ನಿನಗೂ ಡೌಟ್ ಬರ್ತಾ ಇಲ್ವ ಸುಷ್ಮಿತಾ? ಕೇಳ್ತೀನಿ. ಅದನ್ನೇ ಸ್ವಲ್ಪ ನಕ್ಕೊಂತ ಹೇಳ್ಬೋದಲ್ವಾ? ಕೇಳ್ತೀನಿ ರಾಜ, ಖಂಡಿತ ಕೇಳ್ತೀನಿ. ಮೊದಲಿಂದ ಚೆನ್ನಾಗಿತ್ತು. ಓಕೆ, ನಾಳೆ ಸಿನಿಮಾಗೋಸ್ಕರ ಪೂಜೆ ಇಟ್ಕೊಂಡಿದ್ದೀವಿ. ಆ ಪೂಜೆಲಿ ನೀನು ನಾಳೆ ದೀಪ ಹಚ್ಚಬಾರ್ದು. ಈಗಷ್ಟೇ ಮುತ್ತು ಮಾವನ ಹತ್ರ ನಾನೇ ದೀಪ ಹಚ್ಚಬೇಕು ಅಂತ ಬಲವಂತ ಮಾಡಿದೆ. ಅಲ್ಲಿ ನಾನು ಹಾಗೆ ಹೇಳಿದೆ, ಅದು ನನ್ನ ಸಂಸ್ಕಾರ. ಇಲ್ಲಿ ಬಂದು ಉಲ್ಟಾ ಹೊಡಿತೀನಿ, ಇದು ನನ್ನ ಆಚಾರ. ಅದು ತಪ್ಪಲ್ವಾ ರಾಜ? ಹೇಳ್ದಾಗೆ ನಡ್ಕೋಬೇಕಲ್ವಾ? ನೀನು ಹೇಳ್ದಾಗೆ ನಡ್ಕೊಂಡಿದ್ರೆ ನಾನು ಹಾಗೆ ನಡ್ಕೋತಿದ್ದೆ. ಆದರೆ ಈಗ ಕಾಲ ಮೀರೋಗಿದೆ. ಸೊ ನಾಳೆ ದೀಪ ಹಚ್ಚೋರೇ ಬೇರೆ. ಯಾರಿಗೆ ಈ ಮನೆ ಸೊಸೆಯಾಗೋ ಅದೃಷ್ಟ ಇದೆಯೋ, ಯಾರು ಮುತ್ತು ಸಾರನ್ನ ಮನ್ಸಾರೆ ಪ್ರೀತಿಸ್ತಾರೋ, ಹಾಗೆ
ಯಾರು ತನಗೆ ಕಷ್ಟ ಇದ್ರೂ ಪರವಾಗಿಲ್ಲ ಬೇರೆಯವ್ರ ಸುಖನ ಬಯಸ್ತಾರೋ ಅವರೇ. ಎಸ್, ನಿನ್ ಗೆಸ್ ಕರೆಕ್ಟ್ ಆಗಿದೆ. ನಾಳೆ ದೀಪ ಹಚ್ಚೋದು ಬೆಳ್ಳಿನೇ. ಇಲ್ಲಿವರೆಗೂ ಮುತ್ತು ಮಾವ ನಾಳೆ ದೀಪ ಹಚ್ಚೋದು ನಾನೇ ಅಂತ ಅನ್ಕೊಂಡಿರ್ತಾರೆ. ಇವತ್ತಲ್ಲ, ನಾಳೆ ಪೂಜೆವರೆಗೂ ಹಾಗೆ ಅನ್ಕೋಬೇಕು. ಆದರೆ ಕೊನೆ ಟೈಮಲ್ಲಿ ನೀನು ಬೆಳ್ಳಿ ಕೈಲಿ ದೀಪ ಹಚ್ಚೋ ಥರ ನಾಟಕ ಮಾಡಬೇಕು. ನಾಟಕ ಆಡೋದು ನಿನ್ಗೇನು ಹೊಸ್ತಲ್ವಲ್ಲ. ಒಂದು ವೇಳೆ ಇಷ್ಟು ಹೇಳಿದ್ಮೇಲೂ ಉಲ್ಟಾ ಹೊಡೆದೆ ಪ್ರೂಫ್ಸ್ ಎಲ್ಲ ಯಾರ ಕೈಗೆ ಹೋಗುತ್ತೆ ಹೇಳು? ನಿನ್ನ ಪ್ರೀತಿಯ ಮುತ್ತು ಮಾಮ ಕೈಗೆ ಹೋಗುತ್ತೆ. ಬೇಡ ರಾಜ, ಹಾಗೆಲ್ಲ ಮಾಡಬೇಡ. ನೀನು ಹೇಳ್ದಾಗೆ ನಡೆಯುತ್ತೆ. ನಡೆಯೋ ಹೋಗಿ ನಾನು ಮಾಡ್ತೀನಿ. ಮಾಡಲೇಬೇಕು ಬೇಬೆ. ನನ್ನ ಮೇಲೆ ನಂಬಿಕೆ ಇಡು ರಾಜ. ಅದಕ್ಕೆ ಅಲ್ವಾ ಕೇರಳಕ್ಕೆ ಹೋಗಿ ಕಣ್ಣಿಗೆ ಟ್ರೀಟ್ಮೆಂಟ್ ತಗೊಂಡು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮುತ್ತು ಸರ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೆ ಅಲ್ವಾ? ನಿನ್ನನ್ನು ಅಷ್ಟು ಸುಲಭವಾಗಿ ಮುತ್ತು ಸರ್ ಜೊತೆ ಮದುವೆ ಆಗೋದಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೀನು ಸುತ್ತಾನೇ ಇರ್ತೀನಿ. ನಿನಗೆ ಬೆಂಕಿ ಬಿರುಗಾಳಿ ಎಲ್ಲ ನಾನೇ. ಈ ವಿಚಾರ ಇವನಿಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಇವಳಿಗೆ ನಿಜವಾಗ್ಲೂ ಕಣ್ಣಿಲ್ವಾ ಅಥವಾ ಕಣ್ಣಿಲ್ದಿರೋ ಥರ ನಾಟಕ ಆಡ್ತಿದ್ದಾಳ? ಏನೋ ಎಷ್ಟೋ ಧೈರ್ಯ ನಿನಗೆ, ಎಷ್ಟೋ ಧೈರ್ಯ! ರೌಡಿಗಳನ್ನ ಬಿಟ್ಟು ನನ್ಗೆ ಓಡಿಸ್ತೀಯೇನು ನೀನು? ನನಗಿಂತ ದೊಡ್ಡ ರೌಡಿ ಏನು ನೀನು? ನಿನ್ನನ್ನು ಇವತ್ತು ಜೀವಂತ ಉಳಿಸೋದಿಲ್ಲ ಕಣ. ನಿನ್ನ ಸಾಯಿಸಿ ಇಲ್ಲೇ ಊತಾಕ್ಬಿಡ್ತೀನಿ ನಿನ್ನ. ಅಪ್ಪ ಏನಾಯ್ತಪ್ಪ? ಯಾರ ಹತ್ರ ಮಾತಾಡ್ತಿದ್ದೀರಾ? ಮಾಯಾ ಡಾರ್ಲಿಂಗ್, ನಿಮ್ಮ ಅಪ್ಪ ನನ್ನ ಹತ್ರನೇ ಮಾತಾಡ್ತಾ ಇರೋದು. ಸ್ವಲ್ಪ ಹೊತ್ತಿರು, ನಾನೇ ಮಾತಾಡಿಸ್ತೀನಿ. ನೀಲ್ಕಂಠ ಅವರೇ, ನಿನ್ನೆ ಯಾರೋ ಕೊಟ್ಟಿರೋರು ಸರಿಯಾಗಿ ಕೊಟ್ಟಿದ್ದಾರೆ. ತಲೆಗೇನಾದರೂ ಏಟ್ ಬಿತ್ತಾ ಅಥವಾ ನರಗಿರ ಏನಾದರೂ ಕಟ್ಟಾಗಿದೆಯಾ? ತೆಗೀರಿ ಕೈನ. ನೀವು ಮಾಡೋ ಕಚಡ ಕೆಲಸಕ್ಕೆ ನನ್ನಂಥವ್ರು ಯಾರೋ ಸರಿಯಾಗಿ ತತ್ಕಿದ್ದಾರೆ. ಅದನ್ನ ಬಂದು ನನಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮಗಳು ಮಾಯಾ ಜುಟ್ಟಿಗ ನನ್ನ ಕೈಲಿದೆ. ನನ್ನ ಹತ್ರ ನೀವು ಹೇಗೆ ಮಾತಾಡಬೇಕು? ಏನು ಮಾಯಾ, ನಿಮ್ಮ ಅಪ್ಪಂಗೆ ನೀನು ಹೇಳ್ಕೊಟ್ಟಿಲ್ವಾ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಸರಿ, ಹೇಳ್ಕೊಡ್ತೀನಿ. ರಾಜವರೇ ಬನ್ನಿ, ಹೋಗಿ, ರಾಜವರೇ ಊಟ ಆಯ್ತಾ, ತಿಂಡಿ ಆಯ್ತಾ, ಹೀಗೆ ಮಾತಾಡ್ಸ್ಬೇಕು. ಅದನ್ನು ಬಿಟ್ಟು ಸಾಯಿಸ್ಬಿಡ್ತೀನಿ, ನಾನು ರೌಡಿ ಅದು ಇದು ಅಂತ ಏನಾದರೂ ಆವಾಜ್ ಹಾಕಿದ್ರೆ ನಾನು ಅದಕ್ಕಿಂತ ದೊಡ್ಡ ರೌಡಿ ಆಗಬೇಕಾಗತ್ತೆ. ಮಾಯಾ, ನನ್ನ ಟೆಂಪರ್ ಟೆಸ್ಟ್ ಮಾಡಬೇಡ ಅಂತ ಹೇಳು ನಿಮ್ಮಪ್ಪಂಗೆ. ಅಪ್ಪ ಏನಿದೆಲ್ಲ? ಸ್ವಲ್ಪ ಕಾಮ್ ಡೌನ್ ಆಗಿ. ಇವನಿಗೆ ನಮ್ಮ ಹೆದರ್ಕೊಳ್ಳೋದು? ಹೆದರ್ಕೋಬೇಕು. ನಿಮ್ಮಂಥ ಕಿರಾತಕರ ಮಧ್ಯೆ ನಾನು ಒಬ್ಬನೇ ಧೈರ್ಯವಾಗಿ ಬಂದು ನಿಂತಿದ್ದೀನಿ ಅಂದರೆ ಹೊರಗಡೆ ಎಲ್ಲ ಸೆಟ್ ಮಾಡಿ ಬಂದಿದ್ದೀನಿ ಅಂತಲೇ ಅರ್ಥ. ಯಾಮಾರಿದ್ರೆ ತೋಳಗಳು ಹುಲಿನ ಬೇಟಾಡ್ತವೆ ಅಂತ ಕೇಳಿದ್ದೆ. ಇಲ್ಲಿ ನನಗೇನಾದರೂ ತೊಂದರೆ ಆದರೆ ಅಷ್ಟು ಪ್ರೂಫ್ಸ್ ಹೋಗಿ ಮುತ್ತು ಸರ್ ಕೈಗೆ ಸೇರುತ್ತೆ. ಜೊತೆಗೆ ನನಗೇನಾದರೂ ಆದರೆ ಅದಕ್ಕೆ ಕಾರಣ ನೀಲ್ಕಂಠ ಮತ್ತು ಅವ್ರ ಮಗಳು ಅನ್ನೋ ಲೆಟ್ರು ನೇರವಾಗಿ DGP ಕೈ ಸೇರುತ್ತೆ. ಯಾಕಂದರೆ ನಿಮ್ಮ ಮಗಳು ಜೀವನ ಪರ್ಯಂತ ಯಾರನ್ನೂ ಮದುವೆ ಆಗದಿರೋ ಹಾಗೆ ತಡೆಯೋಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಇನ್ಮೇಲೆ ಏನಿದ್ರು ನಿಮ್ಮ ಮಗಳು ಸಿಂಗಲ್ಲೇ. ಇನ್ಮೇಲೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಗರಾಡೋದು ಬಿಟ್ಟು ನಾನು ನಡೆಯೋ ಕಡೆ ಹೂ ಹಾಸಿ ಪಾದ ಪೂಜೆ ಮಾಡ್ಕೊಂಡಿದ್ಬಿಡಿ.
ಈಗ ನೀವಿಬ್ರು ಯಾವ ರೀತಿ ಲಾಕ್ ಆಗಿದ್ದೀರಾ ಅಂದರೆ, ನಿಮ್ಮಿಂದ ಏನಾದರೂ ಆದರೂ ನಿಮಗೆ ಪ್ರಾಬ್ಲಮ್, ಬೇರೆಯವರಿಂದ ಏನಾದರೂ ಆದರೂ ನಿಮಗೆ ಪ್ರಾಬ್ಲಮ್. ಘೋರವಿದೆ. ಹಾಗೆಲ್ಲ ಆಟ ಆಡ್ಸುತ್ತೆ ಅಲ್ವಾ? Oh my God. Save these people. Bye. ಏನ್ ಮಗಳೇ, ಇವನು ನಮಗೆ ವಾರ್ನ್ ಮಾಡಿ ಹೋಗ್ತಾ ಇದ್ದಾನೆ. ಬರೀ ವಾರ್ನಿಂಗ್ ಕೊಟ್ಟು ಹೋಗ್ತದೇನೆ ಅಂತ ಖುಷಿ ಪಡಿ. ಅವ್ನಿಗೆ ಮುಗಿಸೋ ಎಷ್ಟೆಲ್ಲ ಚಾನ್ಸಸ್ ಇತ್ತು ಅಪ್ಪ, ಅದನ್ನೆಲ್ಲ ಬಿಟ್ರಿ. ಇವಾಗ ಕೂಗಾಡಿದ್ರೆ ಏನು ಉಪಯೋಗ? ನಾಳೆ ಪೂಜೆಯಲ್ಲಿ ಬೆಳ್ಳಿನೇ ದೀಪ ಹಚ್ಬೇಕು ಅಂತ ಹಠ ಹಿಡ್ಕೊಂಡಿದ್ದಾನೆ. ಅಲ್ಲಮ್ಮ, ಇವನ್ ಯಾಕಮ್ಮ ಬೆಳ್ಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಆದ್ರೆ ಈಗ ಅವ್ನ ಮಾತು ಕೇಳದೆ ನಮಗೆ ಬೇರೆ ದಾರಿ ಇಲ್ಲ. ಮನೇಲಿ ನಡೆಯೋ ಪ್ರತಿಯೊಂದು ವಿಷಯ ಅವನಿಗೆ ಹೇಗೆ ಗೊತ್ತಾಗ್ತಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಬೆಳ್ಳಿ ದೀಪ ಹಚ್ಚೋದಕ್ಕೆ ನಾನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ ಮಗಳೇ? ಅವಳು ದೀಪ ಹಚ್ಚಲಿ, ಆದ್ರೆ ಅದರಲ್ಲಿ ಬದಲಾವಣೆ ನಾವು ಮಾಡೋಣ. ದೀಪ ಹಚ್ಚೋ ಬೆಳ್ಳಿ ಅದೇ ಬೆಂಕಿಲಿ ಸುಟ್ಟು ಭಸ್ಮ ಆಗ್ಬೇಕು. ಇದನ್ನೆಲ್ಲ ನಾವು ಮಾಡಿದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ತಾನಾಗೆ ನಡೆದಿದೆ ಅಂತ ರಾಜಂಗ್ ಅನಿಸ್ಬೇಕು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಪ್ಪ. ಏನ್ ಮಾಡಬೇಕು ಅಂತ ಹೇಳು ಸಾಕು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ.